ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರೀತಿಯ ಸಹೋದರ ಸಹೋದರರೇ, ಇಂದು ನಾವು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಹಬ್ಬವನ್ನು ನಾವು ಕೊಂಡಾಡುತ್ತಿದ್ದೇವೆ. ಇಂದಿನ ಈ ಬಲಿಪೂಜೆಯಲ್ಲಿ ಮೊದಲನೇ ವಾಚನದಲ್ಲಿ ನಾವು ವಿಮೋಚನ ಕಾಂಡದಲ್ಲಿ ಮೋಶೆ ಕುರಿಯ ರಕ್ತವನ್ನು ಜನರ ಮೇಲೆ ಸುರಿಸಿ ಪಾಪವನ್ನು ತೊಲಗಿಸುವ ಬಗ್ಗೆ ನಾವು ಕೇಳುತ್ತೇವೆ. ಎರಡನೇ ವಾಚನದಲ್ಲಿ ನಾವು ಅಲ್ಲಿ ಹೆಬ್ರಿಯರಿಗೆ ಬರೆಯುವ ಪತ್ರದಲ್ಲಿ ಅಲ್ಲಿ ಯೇಸು ತನ್ನ ರಕ್ತವನ್ನು ತೆಗೆದುಕೊಂಡು ದೇವರತ್ತ ಹೋಗಿ ನಮ್ಮೆಲ್ಲರ ಪಾಪವನ್ನು ತೊಳೆಯುವ ಬಗ್ಗೆ ನಾವು ಕೇಳುತ್ತೇವೆ. ಪ್ರತಿಯೊಂದು ಶುಭ ಸಂದೇಶವನ್ನು ನಾವು ಯೇಸುವೆ ತನ್ನ ಶಿಷ್ಯರಿಗೆ ರೊಟ್ಟಿ ಮತ್ತು ದ್ರಾಕ್ಷಿ ರಸವನ್ನು ಹಂಚುತ್ತಾ, ಇದು ನನ್ನ ಶರೀರ, ಇದು ನನ್ನ ರಕ್ತ, ಇದು ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದು ನಮಗೆ ಆಜ್ಞಾಪಿಸುತ್ತಿದ್ದಾರೆ. ಈ ಬಲಿಪೂಜೆಯನ್ನು ನಾವು ಯೋಗ್ಯವಾದ ರೀತಿಯಲ್ಲಿ ಆಚರಿಸಲು ಮತ್ತು ಯೇಸುವಿನ ಪೂಜ್ಯ ಶರೀರ ರಕ್ತದಲ್ಲಿ ನಾವು ಒಂದಾಗಲು ದೇವರ ಕೃಪೆ ನಾವು ಬೇಡಿಕೊಳ್ಳೋಣ. ನಮ್ಮ ಪಾಪಗಳನ್ನು ನೆನಪಿಸುತ್ತಾ ದೇವರಿಗೆ ನಾವು ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Amen.
ಶರೀರದ ಮತ್ತು ರಕ್ತದ ಪವಿತ್ರ ರಹಸ್ಯಗಳನ್ನು ಆರಾಧಿಸಿ ಆದ್ದರಿಂದ ನಿಮ್ಮ ರಕ್ಷಣೆಯ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತಾದೇವರೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ಏಕದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಮೋಚನಾ ಕಾಲದಿಂದ ವಾಚನ. ಮೋಶೆಯು ಜನರ ಬಳಿಗೆ ಬಂದು ಸರ್ವೇಶ್ವರನ ಎಲ್ಲ ಆಜ್ಞೆಗಳನ್ನು ವಿಧಿವಿಧಾನಗಳನ್ನು ವಿವರಿಸಿದನು. ಜನರೆಲ್ಲರೂ ಸರ್ವೇಶ್ವರ ಸ್ವಾಮಿಯ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆಯುತ್ತೇವೆ ಎಂದು ಒಕ್ಕೊರಲಿನಿಂದ ಉತ್ತರ ಕೊಟ್ಟರು. ಮೋಶೆ ಸರ್ವೇಶ್ವರನ ಆಜ್ಞೆಗಳನ್ನೆಲ್ಲ ಬರೆದಿದ್ದನು. ಬೆಳಿಗ್ಗೆ ಎದ್ದು ಆ ಬೆಟ್ಟದಡಿಯಲ್ಲಿ ಬಂದು ಬಲಿಪೀಠವನ್ನು ಕಟ್ಟಿಸಿದನು. ಇಸ್ರಾಯೇಲರ 12 ಕುಲಗಳಿಗೆ 12 ಕಲ್ಲಿನ ಕಂಬಗಳನ್ನು ಸ್ಥಾಪನೆ ಮಾಡಿಸಿದನು. ಇಸ್ರಾಯೇಲರ ಯೌವನಸ್ಥರು ಸರ್ವೇಶ್ವರ ಸ್ವಾಮಿಗೆ ದಹನ ಬಲಿಗಳನ್ನು ಅರ್ಪಿಸುವಂತೆಯೂ ಸಮಾಧಾನದ ಬಲಿಗಾಗಿ ಹೋರಿಗಳನ್ನು ಅರ್ಪಿಸುವಂತೆಯೂ ಅಪ್ಪಣೆ ಕೊಟ್ಟರು. ಆ ಬಲಿಪಶುಗಳ ರಕ್ತದಲ್ಲಿ ಅರ್ಧವನ್ನು ತೆಗೆದು ಬಟ್ಟಲುಗಳಲ್ಲಿ ತುಂಬಿದನು. ಮಿಕ್ಕ ಅರ್ಧವನ್ನು ಬಲಿಪೀಠದ ಮೇಲೆ ಪ್ರೋಕ್ಷಿಸಿದನು. ತರುವಾಯ ನಿಬಂಧನ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಅದನ್ನು ಕೇಳಿದ ಮೇಲೆ ಸರ್ವೇಶ್ವರ ಸ್ವಾಮಿಯ ಆಜ್ಞೆಗಳನ್ನೆಲ್ಲ ಅನುಸರಿಸುತ್ತೇವೆ, ಅವುಗಳಿಗೆ ವಿಧೇಯರಾಗಿರುತ್ತೇವೆ ಎಂದರು. ಆಗ ಮೋಶೆ ಬಟ್ಟಲುಗಳಲ್ಲಿದ್ದ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಸರ್ವೇಶ್ವರ ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತ ಇದೆ ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಎತ್ತಿ ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನ್ನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನ್ನು. ಎತ್ತಿ ಹಿಡಿಯುವೆನು ರಕ್ಷಣೆಯ ಪಾನಪಾತ್ರೆಯನ್ನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನ್ನು. ಎತ್ತಿ ಹಿಡಿಯುವೆನು ರಕ್ಷಣೆಯ ಪಾನಪಾತ್ರೆಯನ್ನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನ್ನು. ಎತ್ತಿ ಹಿಡಿಯುವೆನು ರಕ್ಷಣೆಯ ಪಾನಪಾತ್ರೆಯನ್ನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನ್ನು. ಪ್ರಭು ನನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನಗೆಂದು ಮಾಡಲು ಸಾಧ್ಯ ಪ್ರತಿಯಾಗಿ ಎತ್ತಿ ಹಿಡಿಯುವೆನು ರಕ್ಷಣೆಯ ಪಾನಪಾತ್ರೆಯನ್ನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನ್ನು. ಎತ್ತಿ ಹಿಡಿಯುವೆನು ರಕ್ಷಣೆಯ ಪಾನಪಾತ್ರೆಯನ್ನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನ್ನು. ಪ್ರಭು ಅಲ್ಪವೆನಿಸಲು ತನ್ನ ಭಕ್ತರ ಮರಣವನ್ನು, ಹೇ ಪ್ರಭು ಕರುಣಿಸು, ನಾನಿನ್ನ ಕಿಂಕರನು, ನನ್ನ ದಾಸಿಯ ಮಗನು, ನಿನ್ನ ಸೇವಕನು, ಬಿಡಿಸಿರುವೆ ನೀನು ನನ್ನ ಬಂಧನಗಳನ್ನು. ಎತ್ತಿ ಹಿಡಿಯುವೆನು ರಕ್ಷಣೆಯ ಪಾನಪಾತ್ರೆಯನ್ನು, ಪ್ರಖ್ಯಾತಪಡಿಸುವೆನು
ಪ್ರಭುವಿನ ನಾಮವನ್ನು ಅರ್ಪಿಸುವೆ ನಾನು ನಿನಗೆ ಕೃತಜ್ಞತಾ ಬಲಿಗಳನ್ನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನ್ನು, ತೀರಿಸುವೆನು ಆತನ ಸಭೆಯ ಸಮ್ಮುಖದೊಳು, ಅರ್ಪಿಸುವೆನು ನಾ ಹೊತ್ತ ಹರಕೆಯನ್ನು. ರಕ್ಷಣೆಯ ಪಾನಪಾತ್ರೆಯನ್ನು ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನ್ನು. ಎತ್ತಿ ನಿಲ್ಲುವೆನು ರಕ್ಷಣೆಯ ಪಾನಪಾತ್ರೆಯನ್ನು ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನ್ನು. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಕ್ರಿಸ್ತ ಯೇಸು ಈಗಾಗಲೇ ಪ್ರಧಾನ ಯಾಜಕರಾಗಿ ಬಂದಿದ್ದಾರೆ. ಅವರು ಅನುಗ್ರಹಿಸುವ ಸತ್ಫಲಗಳು ಈಗಾಗಲೇ ನಮಗೆ ದೊರೆತಿವೆ. ಅವರು ಸೇವೆ ಸಲ್ಲಿಸುತ್ತಿರುವ ಗುಣಗಳು ಹಿಂದಿನವುಗಳಿಗಿಂತ ಶ್ರೇಷ್ಠವಾದದ್ದು ಮತ್ತು ಪರಿಪೂರ್ಣವಾದದ್ದು. ಇದು ಕೈಯಿಂದ ಕಟ್ಟಿದ್ದಲ್ಲ, ಈ ಲೋಕದ ಸೃಷ್ಟಿಗೆ ಸಂಬಂಧಪಟ್ಟಿದ್ದಲ್ಲ. ಇಂಥ ಗರ್ಭಗುಡಿಯನ್ನು ಅವರು ಒಮ್ಮೆಗೆ ಶಾಶ್ವತವಾಗಿ ಪ್ರವೇಶಿಸಿದ್ದಾರೆ. ಹೋತಗಳ ಅಥವಾ ಹೋರಿ ಕರುಗಳ ರಕ್ತವನ್ನು ತೆಗೆದುಕೊಂಡು ಅವರು ಪ್ರವೇಶಿಸಲಿಲ್ಲ. ತಮ್ಮ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಪ್ರವೇಶಿಸಿ ನಮಗೆ ಶಾಶ್ವತ ಜೀವೋದ್ಧಾರವನ್ನು ದೊರಕುವಂತೆ ಮಾಡಿದ್ದಾರೆ. ಹೋದ ಹೋರಿಗಳ ರಕ್ತವನ್ನು, ಯಜ್ಞ ಪಶುಗಳ ಬೂದಿಯನ್ನು ಮಲಿನವರಾದವರ ಮೇಲೆ ಚಿಮುಕಿಸುವುದರ ಮೂಲಕ ಶಾರೀರಿಕ ಮೈಲಿಗೆಯನ್ನು ಹೋಗಲಾಡಿಸಿ ಅವರನ್ನು ಪರಿಶುದ್ಧಗೊಳಿಸಬಹುದಾದರೆ, ಯೇಸುವಿನ ರಕ್ತವು ಮತ್ತಷ್ಟು ಹೆಚ್ಚಾಗಿ ನಮ್ಮನ್ನು ಪರಿಶುದ್ಧಗೊಳಿಸುವುದಲ್ಲವೇ? ನಿತ್ಯಾತ್ಮನ ಮೂಲಕ ಅವರು ತಮ್ಮನ್ನೇ ನಿಷ್ಕಳಂಕ ಬಲಿಯಾಗಿ ದೇವರಿಗೆ ಸಮರ್ಪಿಸಿದರು. ನಾವು ಜೀವ ಸ್ವರೂಪರಾದ ದೇವರನ್ನು ಆರಾಧಿಸುವಂತೆ ಜಡ ಕರ್ಮಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ಅಂತರಂಗವನ್ನು ಪರಿಶುದ್ಧಗೊಳಿಸುತ್ತಿದ್ದಾರೆ. ಈ ಕಾರಣ ಯೇಸು ಹೊಸ ಒಡಂಬಡಿಕೆಯನ್ನು ಏರ್ಪಡಿಸಿದ ಮಧ್ಯಸ್ಥರಾಗಿದ್ದಾರೆ. ದೈವ ಕರೆ ಹೊಂದಿದವರು ದೇವರು ವಾಗ್ದಾನ ಮಾಡಿದ ಅಮರ ಸೌಭಾಗ್ಯವನ್ನು ಬಾಧ್ಯವಾಗಿ ಪಡೆಯುವಂತೆ ಈ ಒಡಂಬಡಿಕೆಯನ್ನು ಏರ್ಪಡಿಸಲಾಯಿತು. ಇದು ಯೇಸುವಿನ ಮರಣದ ಮೂಲಕವೇ ಉಂಟಾಯಿತು. ಈ ಮರಣವು ಹಳೆಯ ಒಡಂಬಡಿಕೆಯನ್ನು ಮೀರಿ ಮಾಡಿದ ಅಪರಾಧಗಳನ್ನು ಪರಿಹರಿಸುತ್ತದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಹಲ್ಲೆಲೂಯಾ, ಆರಾಧನೆ ಯೇಸುರಾಜನಿಗೆ ಆರಾಧನೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮಾತನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂದು ಹುಳಿರಹಿತ ರೊಟ್ಟಿಯ ಹಬ್ಬದ ಮೊದಲನೆಯ ದಿನ.
ಅಂದರೆ ಪಾಸ್ಕ ಹಬ್ಬದ ಕುರಿಮರಿಯನ್ನು ಕೊಯ್ಯುವ ದಿನ. ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು ತಮಗೆ ಪಾಸ್ಕ ಭೋಜನವನ್ನು ನಾವು ಎಲ್ಲಿ ಸಿದ್ಧಪಡಿಸಬೇಕೆನ್ನುತ್ತೀರಿ ಎಂದು ಕೇಳಿದರು. ಯೇಸು ಅವರಲ್ಲಿ ಇಬ್ಬರಿಗೆ, ನೀವು ಪಟ್ಟಣಕ್ಕೆ ಹೋಗಿರಿ, ಅಲ್ಲಿ ನೀರಿನ ಕೊಡವನ್ನು ಹೊತ್ತನೊಬ್ಬನು ನಿಮ್ಮನ್ನು ಎದುರುಗೊಳ್ಳುವನು. ಅವನ ಹಿಂದೆಯೇ ಹೋಗಿ ಅವನು ಯಾವ ಮನೆಗೆ ಹೋಗುತ್ತಾನೋ ಆ ಮನೆಯ ಯಜಮಾನನಿಗೆ, ನಮ್ಮ ಗುರು ನನ್ನ ಶಿಷ್ಯರ ಜೊತೆಯಲ್ಲಿ ಪಾಸ್ಕ ಭೋಜನ ಮಾಡಲು ನನಗೆ ಕೊಠಡಿಯಲ್ಲಿ ಎಂದು ಕೇಳುತ್ತಾರೆ ಎಂದು ವಿಚಾರಿಸಿರಿ. ಅವನು ಮೇಲ್ಪರಿಗೆಯಲ್ಲಿ ಸಿದ್ಧವಾಗಿರುವ ಹಾಗೂ ಸುಸಜ್ಜಿತವಾದ ದೊಡ್ಡ ಕೊಠಡಿಯನ್ನು ತೋರಿಸುವನು. ಅಲ್ಲಿ ನಮಗೆ ಊಟ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದರು. ಅವರು ಪಟ್ಟಣಕ್ಕೆ ಹೋಗಿ ಯೇಸು ತಮಗೆ ಹೇಳಿದ ಪ್ರಕಾರ ಎಲ್ಲ ವ್ಯವಸ್ಥಿತವಾಗಿರುವುದನ್ನು ಕಂಡು ಪಾಸ್ಕ ಭೋಜನವನ್ನು ತಯಾರಿಸಿದರು. ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತುತಿ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದನ್ನು ಸ್ವೀಕರಿಸಿರಿ, ಇದು ನನ್ನ ಶರೀರ ಎಂದರು. ಬಳಿಕ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಅವರಿಗೆ ಕೊಟ್ಟರು. ಅವರೆಲ್ಲರೂ ಅದರಿಂದ ಕುಡಿದರು. ಯೇಸು ಅವರಿಗೆ, ಇದು ನನ್ನ ರಕ್ತ, ಸಮಸ್ತ ಜನರಿಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ. ನಾನು ದೇವರ ಸಾಮ್ರಾಜ್ಯದಲ್ಲಿ ದ್ರಾಕ್ಷರಸವನ್ನು ಹೊಸದಾಗಿ ಕುಡಿಯುವ ದಿನದವರೆಗೂ ಅದನ್ನು ಇನ್ನು ಕುಡಿಯುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು. ಬಳಿಕ ಅವರೆಲ್ಲರೂ ಕೀರ್ತನೆ ಹಾಡಿ ಒಲಿವ್ ಗುಡ್ಡಕ್ಕೆ ಹೊರಟರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಇವತ್ತಿನ ನಾವು ಹಬ್ಬವನ್ನು ಆಚರಿಸುವಾಗ ಈ ಹಬ್ಬಕ್ಕೆ ಇನ್ನೊಂದು ಹೆಸರು ನಾವು ಇಡಬಹುದು. ಏನೆಂದರೆ ನೆನಪಿನ ಹಬ್ಬ. ಈ ನೆನಪು ಅಂದರೆ ಏನು? ಬಹುಶಃ ಮನುಷ್ಯ ಕುಲದಲ್ಲಿ ದೇವರು ನಮಗೆ ನೆನಪಿನ ಶಕ್ತಿಯನ್ನು ನಮಗೆ ನೀಡಿದ್ದಾರೆ. ಇದೊಂದು ಅದ್ಭುತವಾದ ಒಂದು ಕೊಡುಗೆ ಅನ್ನಬಹುದು. ನಮ್ಮ ಇತಿಹಾಸ ನಮಗೆ ನೆನಪಿದೆ, ನಾವೆಲ್ಲಿಂದ ಹುಟ್ಟಿದೆಯೋ ನಮ್ಗೆ ನೆನಪಿದೆ, ನಮ್ಮ ತಂದೆ ತಾಯಿ ಯಾರು ನೆನಪಿದೆ. ನೆನಪುಗಳು ನಮ್ಮ ಮನುಷ್ಯ ಜೀವನದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ನಮಗೆ ನೀಡುತ್ತಾರೆ, ಒಂದು ಕೊಡುಗೆ ನಮಗೆ ನೀಡುತ್ತಾರೆ. ಆದರೆ ನೆನಪುಗಳು, ಎಲ್ಲ ನೆನಪುಗಳು ಒಳ್ಳೆಯದಿರುವುದಿಲ್ಲ. ಕೆಲವು ಸವಿ ನೆನಪುಗಳಿವೆ, ಕೆಲವು ಕೈ ನೆನಪುಗಳಿವೆ. ಸವಿ ನೆನಪುಗಳು ನಮಗೆ ಸಂತೋಷವನ್ನು ನೀಡುತ್ತದೆ, ಕೈ ನೆನಪುಗಳು ನಮಗೆ ದುಃಖವನ್ನು ನಮಗೆ ತರುತ್ತದೆ. ಆದರೆ ಈ ನೆನಪುಗಳು ಜೀವಂತ ಹೇಗೆ ಆಗುತ್ತದೆ? ಈ ನೆನಪುಗಳು ಜೀವಂತ ಆಗುವುದು ಯಾವಾಗ ನಾವು ನಮ್ಮ ಭಾವನೆಗಳನ್ನು ನೆನಪಿನಲ್ಲಿ ಹಾಕಿದಾಗ ಆ ನೆನಪುಗಳು ಕೈ ಮತ್ತು ಸಿಹಿಯಾಗುತ್ತದೆ. ಭಾವನೆಗಳು ನಾವು ಉಳಿಸುತ್ತಿದ್ದರೆ ಆ ನೆನಪುಗಳಿಗೆ ಯಾವ ಬೆಲೆ ಇರುವುದಿಲ್ಲ. ಅದು ಬರೀ ಒಂದು ಏನು ಹೇಳ್ತಾರೆ, ಒಂದು ಇನ್ಫಾರ್ಮೇಶನ್ ಅಷ್ಟೇ ಆಗಿರ್ತದೆ. ಒಂದು ಏನೋ ಆಗಿದ ಒಂದು ಘಟನೆಯನ್ನು ನಾವು ಇತಿಹಾಸ ಪುಸ್ತಕ ಓದಿದಂತೆ ಆಗ್ತದೆ. ಆದರೆ ನೆನಪು ಮತ್ತು ಇತಿಹಾಸದಲ್ಲಿ ವ್ಯತ್ಯಾಸ. ಇತಿಹಾಸ ಬೇರೆ, ನೆನಪು ಬೇರೆ. ಇತಿಹಾಸ ನಾವು ನಮ್ಮ ಇತಿಹಾಸ ಪುಸ್ತಕವನ್ನು ಓದುತ್ತೇವೆ, ಆದರೆ ಆ ಇತಿಹಾಸ ಮತ್ತು ನಮ್ಮ ಮತದಲ್ಲಿ ಸಂಬಂಧ ಇರುವುದಿಲ್ಲ. ಅದೊಂದು ಬರೀ ಒಂದು ಕೃತಿಯಾಗಿರ್ತದೆ. ಒಂದು ಯಾವ ಕವನ ಬರೆದಾಗ, ಒಂದು ಏನಾದರೂ ಕಥೆ ಬರ್ತದೆ, ಅದಕ್ಕೆ ನಮಗೆ ಸಂಬಂಧ ಇರುವುದಿಲ್ಲ. ಆದರೆ ನೆನಪುಗಳು ಇದು ಬೇರೆನೆ. ಈ ನೆನಪು
ಮತ್ತು ಮನುಷ್ಯನ ಆತ್ಮೀಯ ಸಂಬಂಧ ಪ್ರಾರಂಭವಾಗುತ್ತದೆ. ಈ ನೆನಪುಗಳು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಈ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಹಬ್ಬವನ್ನು ಆಚರಿಸಿರಬೇಕಾದ್ರೆ ಇವತ್ತಿನ ವಾಚನ ಮಾತನ ಸಂದೇಶ ನಾವು ಕೇಳಿದ್ದೇವೆ. ಇದು ನನ್ನ ಸ್ಮರಣೆಗಾಗಿ ಮಾಡಿರಿ ಶಿಷ್ಯರಿಗೆ ಹೇಳ್ತಾರೆ. ಸ್ಮರಣೆ ಅಥವಾ ನೆನಪು, ಈ ಸ್ಮರಣೆ ನಾವು ಮಾಡಿರಿ ಅಂತ ನಮಗೆ ಹೇಳ್ತಾ ಇದ್ದೀವಿ. ಸ್ಮರಣೆ ಅಂತ ಹೇಳುವಾಗ ನಾವು ಮೊಟ್ಟಮೊದಲಾಗಿ ನಾವು ನೆನಪಿಟ್ಕೊಳ್ಬೇಕು. ಮೊದಲನೇ ವಾಚನದಲ್ಲಿ ವಿಮೋಚನಾ ಕಾಂಡದಲ್ಲಿ ಮೋಶೆಯು ಆ ಬಲಿಪೀಠವನ್ನು ಅಲ್ಲಿ ಯಜ್ಞ ಬಲಿ ನೀಡುತ್ತಾರೆ. ಯಾಕೆ ನೀಡುತ್ತಾರೆ ಯಜ್ಞ ಬಲಿಯನ್ನು? ದೇವರವರ ಕೆಂಪುಸನ್ನು ದಾಟಿಸಿ ಗುಲಾಮತನದಿಂದ ಬಿಡುಗಡೆ ಮಾಡಿ ಅವರಿಗೆ ವಾಗ್ದಾನ ನಾಡಿಗೆ ಕರೆದೊಯ್ದರು. ಆ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಆ ಸ್ಮರಣೆಯನ್ನು ಮೋಶೆಯು ಮಾಡ್ತಾ ಇದ್ದಾರೆ, ಜನರು ಮಾಡ್ತಾ ಇದ್ದಾರೆ. ಇದು ಸ್ಮರಣೆ. ಅದೇ ರೀತಿ ಈ ಹೊಸ ಒಡಂಬಡಿಕೆಯಲ್ಲಿ ನಾವು ಸ್ಮರಣೆ ನಾವು ನೋಡ್ತೇವೆ. ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಇದು ನನ್ನ ಸ್ಮರಣೆಗಾಗಿ ಮಾಡಿರಿ. ಆದರೆ ಮುಂದೆ ಏನಾಗುತ್ತದೆ ಗೊತ್ತಿದೆ. ಯೇಸು ಶಿಲುಬೆ ಮೇಲೆ ನಮಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದರು. ಆದರೆ ಈ ಸ್ಮರಣೆಯು ಅದೇ ಹೆಬ್ರಿಯರು ಹೇಗೆ ತನ್ನ ಗುಲಾಮತನದ ಸ್ಮರಣ, ಅವರು ಹೇಗೆ ರಕ್ಷಣೆಗೊಂಡಂತಹ ದೇವರನ್ನು ಕೊಂಡಾಡುತ್ತಾರೋ ಅದೇ ರೀತಿ ನಾವು ಕೂಡ ಒಂದು ಕ್ರೈಸ್ತರಾಗಿ ಯೇಸು ನಮ್ಮನ್ನು ಪಾಪ ಎಂಬ ಗುಲಾಮತನದಿಂದ ನಮಗೆ ಬಿಡುಗಡೆ ಮಾಡುವ ಸ್ಮರಣೆ ನಾವು ಮಾಡಬೇಕು. ಇದು ಸ್ಮರಣೆಯ ಹಬ್ಬ. ಅದಕ್ಕೆ ನಾನು ಈ ಪ್ರಬೋಧನೆ ಮುಂಚೆ ನಾನು ಹೇಳಿದೆ, ಈ ಹಬ್ಬಕ್ಕೆ ಇನ್ನೊಂದು ಹೆಸರು ಸ್ಮರಣೆ ಹಬ್ಬ ಅಥವಾ ನೆನಪಿನ ಹಬ್ಬ ಅಂತ ನಾವು ಹೇಳಬಹುದು. ಆದರೆ ಈ ಸ್ಮರಣೆ ಬಹಳ ಮುಖ್ಯವಾದುದು. ಈ ಸ್ಮರಣೆ ನಾವು ಮಾಡುವಾಗ ನಮ್ಮ ಮತ್ತು ಯೇಸುವಿನ ಸಂಬಂಧವನ್ನು ದೃಢಪಡಿಸುತ್ತದೆ. ನಮ್ಮ ಈ ಸ್ಮರಣೆಗಳು ಅಥವಾ ನೆನಪುಗಳು ಮನುಷ್ಯನ ಸಂಬಂಧ ಮಾತ್ರ ದೃಢಪಡಿಸುವುದಿಲ್ಲ. ನೆನಪುಗಳು ನಾವು ದೇವರ ಈ ಬೈಬಲ್ ಪವಿತ್ರ ಗ್ರಂಥಗಳು ಒಂದು ಸ್ಮರಣೆಯ ಪುಸ್ತಕವಾಗಿದೆ. ಈ ಬರೀ ಕಥೆಯ ಪುಸ್ತಕ ಅಲ್ಲ, ಬದಲಾಗಿ ಸ್ಮರಣೆಯ ಪುಸ್ತಕ. ಈ ಪುಸ್ತಕದಲ್ಲಿ ನಮಗೆ ನೆನಪಿಸ್ತಾರೆ ದೇವರು ನಮ್ಮ ಜೀವನದಲ್ಲಿ ಎಷ್ಟು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು. ಇದು ಒಂದು ನೆನಪುಗಳು, ಇದೊಂದು ಸ್ಮರಣೆ. ಈ ಸ್ಮರಣ ಮಾಡುವಾಗ, ಕೊಂಡಾಡುವಾಗ, ದೇವರ ಕೃತಜ್ಞತೆಯನ್ನು ಸಲ್ಲಿಸುವಾಗ ನಾವು ದೇವರಿಗೆ ಹೇಳ್ತಾ ಇದ್ದೇವೆ, ದೇವರೇ ನಿಮಗೆ ಧನ್ಯವಾದ ನಮ್ಮ ಜೀವನ ಬಂದಿದ್ದಕ್ಕಾಗಿ, ದೇವರೇ ನನಗೆ ಪಾಪದಿಂದ ಬಿಡುಗಡೆ ಮಾಡಿ ಧನ್ಯವಾದ ನಾವು ಹೇಳ್ತಿದ್ದು ಸ್ಮರಣೆ. ಇದು ಬೈಬಲ್ ಗ್ರಂಥವು. ಇದೇ ಬೈಬಲ್ ಗ್ರಂಥವು ನಮ್ಮ ಜೀವನದ ಸ್ಮರಣೆ ಆಗಿದೆ. ಇದೇ ಸ್ಮರಣೆಯು ಯೇಸು ಮತ್ತು ಶಿಷ್ಯರು ಹೇಗೆ ಸಂಬಂಧವಿರುತ್ತವೋ, ಯೇಸು ಪುನರುತ್ಥಾನದ ಮೇಲೆ ಎಮ್ಮಾವಸ್ ಗ್ರಾಮಕ್ಕೆ ಹೋಗಿ ಇಬ್ಬರು ಶಿಷ್ಯರು ಒಟ್ಟುಗೂಡಿ ರೊಟ್ಟಿಯನ್ನು ತೆಗೆದುಕೊಂಡು ಮುರಿಯುತ್ತಾರೆ. ಅಲ್ಲಿ ಯೇಸುವನ್ನು ಕಾಣುತ್ತಾರೆ. ನೋಡಿರಿ, ಅಲ್ಲಿ ಆ ಶಿಷ್ಯರು ಮಾತ್ರವಲ್ಲ, ಯೇಸುವಿನ ಆತ್ಮೀಯರು ಪ್ರತಿಯೊಬ್ಬರು ಒಟ್ಟುಗೂಡಿ ರೊಟ್ಟಿಯನ್ನು ಮುರಿದರು, ಸ್ಮರಿಸಿದರು. ಯೇಸುವನ್ನು ಪುನಃ ಸ್ಮರಿಸಿದರು. ಸ್ಮರಣೆಯು ವ್ಯಕ್ತಿಯನ್ನು ಜೀವಿಸುತ್ತಾರೆ. ನಮ್ಮ ಮಧ್ಯದಲ್ಲಿ ಯೇಸುನ ರೊಟ್ಟಿ ಮುರಿಯುವಾಗ ಯೇಸು ನಮ್ಮ ಮಧ್ಯದಲ್ಲೇ ಇದ್ದಾರೆ. ಇದು ವಿಶ್ವಾಸ, ಪ್ರೀತಿಯ ಸಹೋದರ ಸಹೋದರರೇ. ನೆನಪಿನಲ್ಲಿ ಭಾವನೆ ಇಲ್ಲದಿದ್ದರೆ ಅದಕ್ಕೆ ಜೀವ ಇಲ್ಲ, ಅಲ್ಲಿ ಯೇಸು ಇಲ್ಲ. ಎಲ್ಲಿ ಭಾವನೆ ಇದೆಯೋ, ಎಲ್ಲಿ ನಾವು ವಿಶ್ವಾಸ ಇದೆಯೋ, ಎಲ್ಲ ಪ್ರೀತಿ ಇದೆಯೋ ಅಲ್ಲಿ ಯೇಸು ಇದ್ದಾರೆ. ಅಲ್ಲಿ ರೊಟ್ಟಿಯನ್ನು ಮುರಿಯುವಾಗ, ವಿಶ್ವಾಸದ ಮುರಿಯುವಾಗ ಇಲ್ಲಿ ಯೇಸು ಇದ್ದಾರೆ. ಇದು ಯೇಸು ನಾನು ಸ್ವೀಕರಿಸ್ತೇನೆ ಆಮೇಲೆ ಅಂತ ಹೇಳುವಾಗ ಅಲ್ಲಿ ನಮ್ಮ ಯೇಸು ನಮ್ಮ ಬಾಳಿನಲ್ಲಿ ಬರ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಇದು ನನ್ನ ಸ್ಮರಣೆಗಾಗಿ ಮಾಡಿರಿ ಅಂತ ಹೇಳುವಾಗ ಯೇಸು ಏನ್ ಹೇಳ್ತಾರೆ ಅಂದ್ರೆ, ನಮ್ಮನ್ನು ನಾವು ಒಟ್ಟಾಗಿ ಬಂದಿರಿ. ರೊಟ್ಟಿ ಮುರಿಯುವ ಒಬ್ಬರು ರೊಟ್ಟಿ ಮುರಿಯುವುದಿಲ್ಲ, ಒಂದು ಸಮುದಾಯವಾಗಿ ಮುರಿಯುತ್ತೇವೆ. ಒಂದು ಸಮುದಾಯ ಅಲ್ಲ, ನಾವೊಂದು ಕುಟುಂಬವಾಗಿದೆ. ನಮ್ಮ ಕುಟುಂಬದಲ್ಲಿ ನಾವು ಒಗ್ಗಟ್ಟಿರುವಾಗ ಅಲ್ಲಿ ಯೇಸು ಇದ್ದಾರೆ. ಅಲ್ಲಿ ರೊಟ್ಟಿಯ ಮುರಿಯುವಿಕಿದೆ, ಎಲ್ಲಿ ರೊಟ್ಟಿಯ ಮುರಿಯುವಿಕಿದೆ ಅಲ್ಲಿ ಯೇಸು ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರರೇ, ನಾವು ಯಾಕೆ ದಿನ ಬಲಿ ಪೂಜೆಗೆ ಹೋಗ್ಬೇಕು? ನಾವು ದಿನ ನಾವು ಯೇಸುವನ್ನು ಸ್ವೀಕರಿಸಬೇಕು. ಯಾಕೆಂದ್ರೆ ಪ್ರತಿದಿನ ನಾವು ಸ್ವೀಕರಿಸುವಾಗ ಆ ಎಮ್ಮಾವಸ್ ಗ್ರಾಮದಿಂದ ಇಬ್ಬರು ಶಿಷ್ಯರು ರೊಟ್ಟಿಯನ್ನು ಯೇಸುವನ್ನು ಕಂಡರು. ಪ್ರತಿದಿನ ನಾವು ಬಲಿ ಪೂಜೆ ಮಾಡಿದರೆ, ಪ್ರತಿದಿನ ನಾವು ಯೇಸುವನ್ನು ನೋಡುತ್ತೇವೆ.
ನಾವು ಪ್ರತಿದಿನ ಬಲಿಪೂಜೆ ಮಾಡುವ ಮುಖಾಂತರ ನಮ್ಮ ಬಾಳಿನಲ್ಲಿದ್ದ ನಕಾರಾತ್ಮಕ ಭಾವನೆಗಳನ್ನು, ನಕಾರಾತ್ಮಕ ನೆನಪುಗಳನ್ನು ಅದನ್ನು ನಾವು ಹೋಗಲಾಡಿಸುತ್ತೇವೆ, ತೊಲಗಿಸುತ್ತೇವೆ ನಮ್ಮ ಜೀವನದಲ್ಲಿ. ಈ ಕೆಲವು ತಿಂಗಳಿಂದ ನಮ್ಮ ಮಧ್ಯದಲ್ಲಿ ಆತ್ಮೀಯರು ಕೋವಿಡ್ನಿಂದ ಹಲವು ಮಂದಿ ದೂರ ಹೋಗಿದ್ದಾರೆ. ಈ ನೆನಪುಗಳು ನಮ್ಮ ಬಾಳಿನಲ್ಲಿ ಅಡಗಿವೆ. ಆದರೆ ನಾವು ಯಾವಾಗಲೂ ಬಲಿಪೂಜೆಯಲ್ಲಿ ಯೇಸುವಿನ ರೊಟ್ಟಿ ಮತ್ತು ದ್ರಾಕ್ಷರ ಹಂಚುವಿಕೆಯಲ್ಲಿ ನಮ್ಮ ಭಾವನೆಗಳನ್ನು ನಾವು ಹಂಚುವಾಗ, ಅರ್ಪಿಸುವಾಗ, ನಮ್ಮ ನಕಾರಾತ್ಮಕ ಭಾವನೆ ಕೊಟ್ಟಾಗ ಅಲ್ಲಿ ನಾವು ಆವಾಗ ನಾವು ಬಿಡುಗಡೆ ಹೋಗುತ್ತೇವೆ. ಪಾಪದಿಂದ ಮಾತ್ರ ಬಿಡುಗಡೆ ಅಲ್ಲ. ಇದು ಯೇಸು ಸ್ವಾಮಿ ಇಲ್ಲಿ ರೊಟ್ಟಿಯ ಮುರಿಯುವಿಕೆ ಇರುವುದು. ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವು ಬರೀ ಪಾಪ ಮಾತ್ರವಲ್ಲ, ನಮ್ಮ ನಕಾರಾತ್ಮಕ ನೋವುಗಳು ಕೂಡ ಯೇಸು ಸ್ವೀಕರಿಸುತ್ತಾರೆ, ನಮಗೆ ಬಿಡುಗಡೆ ಕೊಡಿಸುತ್ತಾರೆ. ಪ್ರತಿದಿನ ನಮಗೆ ಬಿಡುಗಡೆ ಇದೆ. ಪ್ರೀತಿಯ ಸಹೋದರ ಸಹೋದರರೇ, ಬಲಿಪೂಜೆಯು ನಮ್ಮ ಜೀವನದ ಎಲ್ಲ ನಕಾರಾತ್ಮಗಳನ್ನು ತೊಲಗಿಸುವ ಶಕ್ತಿ ಇದೆ ಅದರಲ್ಲಿ. ಬಲಿಪೂಜೆಯಲ್ಲಿ ನಾವು ಆ ಮುಖಾಂತರ ಯೇಸು ನಮ್ಮ ಬಾಳಿನಲ್ಲಿ ಬರ್ತಾರಷ್ಟು ಮಾತ್ರವಲ್ಲ, ನಮ್ಮ ಗುಣಪಡಿಸುತ್ತಾರೆ, ನಮ್ಮ ಒಂದು ಒಳ್ಳೆಯ ನೆನಪುಗಳು ನಮಗೆ ನೀಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ಪ್ರತಿದಿನ ಬಲಿಪೂಜೆ ನಾವು ಭಾಗವಹಿಸೋಣ. ಪ್ರತಿದಿನ ನಮ್ಮ ಬಾಳಿನ ಯೇಸುವನ್ನು ಆಹ್ವಾನಿಸೋಣ. ಅವರೇ ನಮ್ಮ ರಕ್ಷಕರು, ಅವರೇ ನಮ್ಮ ಒಡೆಯರು, ಅವರೇ ಬೆಳಕಾಗಿದ್ದಾರೆ, ಅವರೇ ನಮ್ಮ ದಾರಿಯಾಗಿದ್ದಾರೆ, ಅವರೇ ನಮ್ಮ ರಕ್ಷಕರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರರೇ, ಸ್ವಲ್ಪ ಮೌನವಿದ್ದು ನಮ್ಮ ಬಾಳಿನಲ್ಲಿ ಎಷ್ಟು ಹಲವು ಅದ್ಭುತಗಳನ್ನು ಮಾಡಿದ್ದಾರೆ ಅದನ್ನು ನಾವು ನೆನಪಿಗೆ ತರೋಣ, ಸ್ಮರಿಸೋಣ. ಅವರು ಒಳ್ಳೆ ಕುರುಬರು, ಅವರೇ ನಮ್ಮ ರಕ್ಷಕರು. ನಮ್ಮ ನೋವುಗಳು, ನಮ್ಮ ಭಾವನೆಗಳನ್ನು ತಿಳಿದುಕೊಳ್ಳುವುದು ಅವರೇ ಯೇಸು ಕ್ರಿಸ್ತರು. ಅವರಿಗೆ ನಾವು ಧನ್ಯವಾದ ಸಲ್ಲಿಸೋಣ. ನಮ್ಮನ್ನೇ ಅವರಿಗೆ ನಾವು ಸಮರ್ಪಿಸಿಕೊಳ್ಳೋಣ. ಕೇಳೋಣ, ಯೇಸುವೆ ನಮ್ಮ ಬಾಳಿನ ಬನ್ನಿರಿ, ನಮ್ಮನ್ನು ರಕ್ಷಿಸಿರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಆಮೆನ್. ನಾವೆತ್ತು ನಿಂತು ಪ್ರಮಾಣ ಸ್ವರ್ಗವನ್ನು ಭೂಮಿಯನ್ನು ವಿಶ್ವಾಸಿಸುತ್ತೇನೆ. ಸಮಾಧಿ ಮಾಡಲ್ಪಟ್ಟರು, ಪಾತಾಳಕ್ಕಿಳಿದು ಸ್ವರ್ಗದಲ್ಲಿ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಪವಿತ್ರಾತ್ಮವನ್ನು ವಿಶ್ವಾಸಿಸುತ್ತೇನೆ, ಸಂತರನ್ನು ವಿಶ್ವಾಸಿಸುತ್ತೇನೆ, ಪಾಪವನ್ನು ವಿಶ್ವಾಸಿಸುತ್ತೇನೆ, ಬದಲಾವಣೆಯನ್ನು ವಿಶ್ವಾಸಿಸುತ್ತೇನೆ, ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ನಾವೆಲ್ಲರೂ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ದೇವರ ಮುಂದೆ ನಾವು ಅರ್ಪಿಸೋಣ. ನಿಮ್ಮ ಉತ್ತರ ಪ್ರತಿದಿನ ತಾವು ಅರ್ಪಿಸುವ ಬಲಿಪೂಜೆಯಲ್ಲಿ ಪ್ರಭುವಿನ ಅನುಭವವನ್ನು ತಾವು ಪಡೆದು ವಿಶ್ವಾಸಿಗಳಿಗೂ ಹಂಚುವ ಕಾರ್ಯದಲ್ಲಿ ತಮ್ಮ ತನುಮನವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಪೂಜ್ಯ ತಂದೆ ಜಗದ್ಗುರು ಫ್ರಾನ್ಸಿಸ್, ಎಲ್ಲ ಧರ್ಮದೇಶರು, ಯಾಜಕರು ದೇವರ ಆಶೀರ್ವಾದವನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ದಿವ್ಯ ಬಲಿಪೂಜೆಯಲ್ಲಿ ನಾವು ಪಡೆಯುವ ದೇವರ ವಾಕ್ಯ ಮತ್ತು ಪರಮ ಪ್ರಸಾದ ಒಂದೇ ಪುಟದ ಎರಡು ಬದಿಗಳು
ಪರಮ ಪ್ರಸಾದಕ್ಕೆ ನೀಡುವ ಗೌರವಕ್ಕೆ ಸಮಾನವಾಗಿ ವಾಕ್ಯಕ್ಕೂ ಗೌರವ ನೀಡುವ ಜ್ಞಾನವನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಪ್ರಭುವಿನ ಶರೀರ ಮತ್ತು ರಕ್ತ ಕೇವಲ ದೇಹಾತ್ಮಕ್ಕೆ ಭೋಜನ ಮಾತ್ರವಲ್ಲ, ಅದು ಸರ್ವೇಶ್ವರನ ದಯೆ, ಕರುಣೆ, ಕ್ಷಮೆಯನ್ನು ಹೊಂದಲು ರಹದಾರಿ ಮತ್ತು ನಿತ್ಯ ಜೀವಕ್ಕೆ ಮಾರ್ಗ ಎಂಬುದನ್ನು ಗ್ರಹಿಸಿಕೊಳ್ಳುವ ಶಕ್ತಿಯನ್ನು ಹೊಂದಲೆಂದು ಪ್ರಾರ್ಥಿಸೋಣ. ಪ್ರಭುವಿನ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುವ ಪ್ರತಿಯೊಬ್ಬರಲ್ಲಿಯೂ ಅವರನ್ನು ಕಾಣುವ ಸಮಾಜದಲ್ಲಿ ಪ್ರಕೃತಿಯಲ್ಲಿ ಇರುವ ಎಲ್ಲದರಲ್ಲಿಯೂ ಪ್ರಭುವನ್ನು ಪ್ರೀತಿಸುವ ಮನೋಭಾವವನ್ನು ನಾವು ಪಡೆದುಕೊಳ್ಳಲೆಂದು ಪ್ರಾರ್ಥಿಸೋಣ. ಮೌನವೆಂದು ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳನ್ನು ದೇವರಿಗೆ ನಾವು ಅರ್ಪಿಸೋಣ. ಪ್ರಭು, ನಿಮ್ಮ ದಯೆಯಿಂದ ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡಿರಿ. ನಿಮಗೆ ಮೊರೆಯಿಡುವ ನಮ್ಮನ್ನು ದಯೆಯಿಂದ ಆಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಹೋದರ ಸಹೋದರಿಯರನ್ನ ನಮ್ಮ ಬಲಿಯು ಸುರಕ್ಷಿತ ಪಿತನಾದ ದೇವರಿಗೆ ಅಮಿತವಾದಂತೆ ಪ್ರಾರ್ಥಿಸಿರಿ. ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಸಭೆಯ ಒಳಿತಿಗಾಗಿ ಈ ಬಲಿಯನ್ನು ಪ್ರಭು, ನಿಮ್ಮ ಧರ್ಮಸಭೆಗೆ ಐಕ್ಯತೆಯ ಮತ್ತು ಶಾಂತಿಯ ಕೊಡುಗೆಯನ್ನು ದಯೆಯಿಂದ ಅನುಗ್ರಹಿಸಿರಿ. ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳಲ್ಲಿ ಅವುಗಳ ಸಂಕೇತಗಳನ್ನು ಸಂಸ್ಕಾರದ ರೂಪದಲ್ಲಿ ಕಾಣುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ನಮ್ಮ ಪ್ರೇಷಿತರೊಡನೆ ಅಂತಿಮ ಭೋಜನ ಮಾಡುತ್ತಾ ಶಿಲುಬೆಯ ರಕ್ಷಣಾ ಸ್ಮರಣೆಯನ್ನು ಬರಲಿರುವ ಯುಗ ಯುಗಕ್ಕೂ ಸ್ಥಾಪಿಸಿದರು. ನಿಷ್ಕಳಂಕ ಕುರಿಮರೆಯಾಗಿ ಸ್ವೀಕಾರ ಯೋಗ್ಯ ಅತ್ಯುತ್ತಮ ಸ್ತುತಿ ಬಲಿಯನ್ನಾಗಿಯೂ ತಮ್ಮನ್ನೇ ಅರ್ಪಿಸಿಕೊಂಡರು. ನಿಮ್ಮ ವಿಶ್ವಾಸಿಗಳನ್ನು ಈ ಪವಿತ್ರ ರಹಸ್ಯದಿಂದ ಪೋಷಿಸಿ ಅವರನ್ನು ಪಾವನಗೊಳಿಸುತ್ತೀರಿ. ಹೀಗೆ ಒಂದೇ ಮಾನವ ಕುಲಕ್ಕೆ ಸೇರಿದ ಜನರೆಲ್ಲರೂ ಒಂದೇ ವಿಶ್ವಾಸದಿಂದ ಬೆಳಗುವಂತೆಯೂ ಒಂದೇ ರೀತಿಯ ಬಂಧನದಲ್ಲಿ ಐಕ್ಯಗೊಳ್ಳುವಂತೆಯೂ ಮಾಡುತ್ತೀರಿ. ಆದುದರಿಂದ ನಿಮ್ಮ ಕೃಪಾವರದ ಮಾಧುರ್ಯದಲ್ಲಿ ನಿಂತು ಇಹದಲ್ಲೇ ಮುಷ್ಟಿಕವಾಗಿರುವ ಸ್ವರ್ಗೀಯ ಸತ್ಯಗಳಿಗೆ ನಾವು ಹಾದು ಬರುವಂತೆ ಈ ಅದ್ಭುತಕರ ಸಂಸ್ಕಾರದ ಔತಣ ಪೀಠವನ್ನು ಸಮೀಪಿಸುತ್ತೇವೆ. ಆದುದರಿಂದ ಉತ್ತರ ಲೋಕಗಳ ಸೃಷ್ಟಿಗಳು ನವಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ಆರಾಧಿಸುತ್ತವೆ. ಸಮಸ್ತ ದೂತವರೊಂದೊಡನೆ ಸೇರಿ ನಾವು ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಘೋಷಿಸುತ್ತೇವೆ. ಪ್ರಭುವಿನ ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಈ ಪವಿತ್ರಾತ್ಮನ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮದಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರ ಆತ್ಮನ ಮುಖಾಂತರದಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟದಂತೆ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ಧೈರ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ನಿಮ್ಮ ಪುತ್ರರು ರಕ್ಷಣಾ ಯಾತನೆ, ಅವರ ಭಕ್ತರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನೂತನವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವಿಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯವರೊಂದಿಗೂ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ವಿನ್ನಹದಿಂದ ನಿಮ್ಮ ಎಂದು ತಪ್ಪದೆ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗುವುದೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ರಾಬರ್ಟ್ ಅವರೊಂದಿಗೂ, ಧರ್ಮಾಧ್ಯಕ್ಷ ವರ್ಗದೊಂದಿಗೂ, ಸಕಲ ಯಾಚಕರೊಂದಿಗೂ, ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನಾಂಗದೊಂದಿಗೂ, ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯ ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಮುಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮ್ಮ ಮೆಚ್ಚುಗೆಯಾಗುವಂತೆ ಬಾಳಿ ಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞಾ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಆಕಾಶದಲ್ಲಿ ನೆರವೇರುವುದಾದ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿದಿಂದ ನಮ್ಮನ್ನು ರಕ್ಷಿಸಿರಿ.
ನಿಮ್ಮ ದಯೆಗಳನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತತೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾದ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರೇ, ಪ್ರೇಷಿತರಿಗೆ ನಿಮಗೆ ಶಾಂತಿ ಬಿಟ್ಟುಕೊಡುತ್ತೇನೆ, ನನ್ನ ಶಾಂತಿಯನ್ನು ಕೊಡುತ್ತೇನೆ ಹೇಳಿದ್ದೀರಿ. ನಮ್ಮ ಪಾಪವನ್ನು ಕ್ಷಮಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾಕಾಲ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿ ಮಾಡುವುದು. ಲೋಕದ ನಮಗೆ ತೋರಿ ಲೋಕದ ನಮಗೆ ತೋರಿ ಲೋಕದ ನಮಗೆ ಶಾಂತಿ ಈಗ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು
ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ ಎನ್ನುತ್ತಾರೆ ಪ್ರಭು. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ದಿವ್ಯ ಜೀವನದಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ಸದಾ ಕಾಲಕ್ಕೂ ಆನಂದಿಸುವಂತೆ ಕರುಣಿಸಿರಿ. ನಿಮ್ಮ ಮೂಲ್ಯ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕರಿಸುವಾಗ ಇದು ಈಗಾಗಲೇ ಮುಂಚಿತವಾಗಿದೆ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೊರೋನಾ ರೋಗ ನಿವಾರಣೆಗಾಗಿ ಕರುಣೆಯ ಪ್ರಾರ್ಥನೆ. ಸರ್ವಶಕ್ತ ಕರುಣಾಮಯ ತಂದೆಯಾದ ದೇವರೇ, ನಿಮ್ಮ ಕರಗಳು ನಿಮ್ಮ ಪ್ರಜೆಗಳಾದ ನಮ್ಮನ್ನು ರಕ್ಷಿಸಲು, ನಿಮ್ಮ ಕಿವಿಗಳು ನಮ್ಮ ಅರ್ಧನಾದದ ಮೊರೆಯನ್ನು ಆಲಿಸಲು ಹಾಗೂ ನಮ್ಮ ವೇದನೆಯನ್ನು ಪರಿಹರಿಸಲು ನೀವು ಸದಾ ಸಿದ್ಧರೆಂದು ನಮಗೆ ವಾಗ್ದಾನ ಕೈಗೊಂಡಿದ್ದೀರಿ. ಕರುಣಾಳು ತಂದೆಯೇ, ಜಗತ್ತಿನಾದ್ಯಂತ ಅತಿ ವೇಗದಿಂದ ಆಗುತ್ತಿರುವ ಕೊರೋನಾ ಸಾಂಕ್ರಾಮಿಕ ರೋಗದ ಪರಿಣಾಮದಿಂದಾಗಿ ನಿಮ್ಮ ಮಕ್ಕಳಾದ ನಾವು ಭಯದಲ್ಲಿ ದಿನಗೂಡುತ್ತಿದ್ದೇವೆ. ಪ್ರಭುವೇ, ನಿಮ್ಮ ಶಕ್ತಿಯನ್ನು ಕಳುಹಿಸಿ ಈ ಭಯದ ಮತ್ತು ನಿರಾಶೆಯ ಕಾರಣವನ್ನು ದೂರವಾಗಿಸಿ ಶಾಂತಿ ನೆಮ್ಮದಿಯನ್ನು ನಮ್ಮ ಮನಗಳಲ್ಲಿ ಉಂಟು ಮಾಡಿ ಈ ಸ್ಥಿತಿಯನ್ನು ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಈ ಮೂಲಕ ನಿಮ್ಮ ಮಕ್ಕಳು ಭಯರಹಿತ ಬದುಕನ್ನು ಕಟ್ಟಿಕೊಳ್ಳುವಂತೆ ಅನುಗ್ರಹಿಸಿರಿ ತಂದೆಯೇ. ದಯಾಮಯ ತಂದೆಯೇ, ಎಲ್ಲ ರೋಗರುಜಿನಗಳನ್ನು ಗುಣಪಡಿಸಬಲ್ಲ ಅತಿ ಅದ್ಭುತ ವೈದ್ಯರು ನೀವಾಗಿದ್ದೀರಿ. ಈ ಮಹಾಮಾರಿಯಿಂದ ಪೀಡಿತರಾಗಿ ಬಾಧೆ ಪಡುತ್ತಿರುವ ರೋಗಿಗಳಿಗೆ ನಿಮ್ಮ ಮಿತಿಯಿಲ್ಲದ ಪ್ರೀತಿಯಿಂದ ಸ್ವಾಸ್ಥ್ಯವನ್ನು ಹಾಗೂ ರೋಗಿಗಳ ಕುಟುಂಬದವರಿಗೆ ಧೈರ್ಯವನ್ನು ನೀಡಿ ಸೋಂಕಿನಿಂದ ವಿಲೋಪಗೊಳಿಸಿದವರಿಗೆ ಸ್ವರ್ಗ ರಾಜ್ಯವನ್ನು ದಯಪಾಲಿಸಿ ಸ್ವಾಮಿ. ತಮ್ಮವರ ಅಗಲುವಿಕೆಯಿಂದ ನೊಂದ ಮನಸ್ಸುಗಳಿಗೆ ಸಾಂತ್ವನವನ್ನು ಕರುಣಿಸಿ ರೋಗಿಗಳ ಸೇವೆ ಮಾಡುತ್ತಿರುವ ವೈದ್ಯಕೀಯ ಸಿಬ್ಬಂದಿಗಳಿಗೆ ನಿಮ್ಮ ರಕ್ಷೆಯನ್ನು ಮತ್ತು ಸಾಮರ್ಥ್ಯವನ್ನು ನೀಡಿ ಸರ್ವವನ್ನು ಪವಿತ್ರೀಕರಿಸುವ ಮತ್ತು ಜ್ಞಾನದ ಭಂಡಾರವಾದ ಪವಿತ್ರಾತ್ಮನೇ, ನಿಮ್ಮ ಸತ್ತವರಲ್ಲಿ ಒಂದಾದ ಜ್ಞಾನವನ್ನು ಕೊರೋನಾ ರೋಗಕ್ಕೆ ಔಷಧವನ್ನು ಸಂಶೋಧನೆ ಮಾಡುವುದರಲ್ಲಿ ನಿರತರಾದ ವಿಜ್ಞಾನಿಗಳಿಗೆ ನೀಡಿ ಅವರ ಸಂಶೋಧನೆಯಲ್ಲಿ ಅವರು ಯಶಸ್ಸು ಸಾಧಿಸುವಂತೆ ಮಾಡಿ ಈ ಮೂಲಕ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕೆ ಅಗತ್ಯವಿರುವ ಒಂದು ಪರಿಣಾಮಕಾರಿ ಔಷಧವನ್ನು ನಿಮ್ಮ ದಿವ್ಯ ಮಾರ್ಗದರ್ಶನದಲ್ಲಿ ಅವರು ಆವಿಷ್ಕರಿಸುವಂತಾಗಲಿ. ಜಗತ್ತಿನ ಪ್ರತಿ ದೇಶದ ಆಡಳಿತ ಮಾರ್ಗವು ತನ್ನ ದೇಶದ ಹಾಗೂ ಪ್ರಜೆಗಳ ಒಳಿತಿಗಾಗಿ ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರ ಅಂತರಾತ್ಮವನ್ನು ಜಾಗೃತಿಗೊಳಿಸಿರಿ ತಂದೆಯೇ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆ ತಮ್ಮ ಏಕೈಕ ಪುತ್ರನನ್ನೇ ದಾರಿ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ ಎಂದು ಹೇಳಿದ ನಿಮ್ಮ ನುಡಿಗಳನ್ನು ನಾವಿಂದು ನೆನೆಸಿಕೊಳ್ಳುತ್ತೇವೆ ಪ್ರಭುವೇ. ಸರೋವರದಲ್ಲಿ ಪ್ರಯಾಣ ಮಾಡುವಾಗ ಬಿರುಗಾಳಿಯಾದ ಸಮಯದಲ್ಲಿ ನಿಮ್ಮ ಶಿಷ್ಯರು ನಿಮ್ಮೊಂದಿಗೆ ಬಂದು ನಿಮ್ಮನ್ನು ಎಬ್ಬಿಸಿ ಸ್ವಾಮಿ ಕಾಪಾಡಿ, ನಾವು ನೀರು ಪಾಲಾಗುತ್ತಿದ್ದೇವೆ ಎಂದು ಬೇಡಿದಂತೆ ನಾವಿಂದು ಕಣ್ಣೀರಿಟ್ಟು ನಿಮ್ಮ ನೆರವು ಬೇಡುತ್ತಿದ್ದೇವೆ. ಪ್ರಭು ನಮ್ಮನ್ನು ರಕ್ಷಿಸಿ. ಈ ಭಯದ ಹಾಗೂ ಕಷ್ಟದ ಸಮಯದಲ್ಲಿ ಪ್ರಭುವೇ, ನಿಮ್ಮ ಮಕ್ಕಳಾದ ನಾವು ಆತಂಕಕ್ಕೆ ಒಳಗಾಗದಂತೆ ನಮ್ಮನ್ನು ಮುನ್ನಡೆಸಿರಿ ಹಾಗೂ ನಮ್ಮ ಗಮನಗಳನ್ನು ನಿಮಗೆ ಸಮರ್ಪಿಸಿ ಸದಾ ಕಾಲಕ್ಕೂ ನಿಮ್ಮನ್ನೇ ಆಶ್ರಯಿಸಿ ನಿಮ್ಮಲ್ಲಿಯೇ ನೈಜ ವಿಶ್ವಾಸವಿಡುವಂತೆ ಅನುಗ್ರಹಿಸಿರಿ. ಸದಾ ಕಾಲಕ್ಕೂ ಜೀವಿಸಿ ಆಳುವ ನಿಮ್ಮ
ನಿಮ್ಮಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಪ್ರಭು. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರ ಪಿತಾ ಮತ್ತು ಸುತ ಮತ್ತು ಪವಿತ್ರ ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Mas deixa eu